ರಾಜ್ಯದಲ್ಲಿ ಮಾದಕ ವಸ್ತು ವ್ಯಸನ ಜಾಸ್ತಿ ಆಗ್ತಾ ಇದೆ. ಇದರ ಬೆನ್ನಿಗೆ ಪೊಲೀಸರು ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡ್ರಗ್ಸ್ ಮತ್ತು ಗಾಂಜಾ ಸೇವನೆಗೆ ಕಡಿವಾಣ ಹಾಕೋದಕ್ಕೆ ಪೊಲೀಸರು ಬೆಳಗಾವಿಯಲ್ಲೇ ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಕಾಲೇಜು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳ ವೈದ್ಯಕೀಯ ಪರೀಕ್ಷೆಗೆ ಪ್ಲಾನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ರಕ್ತ ಆರೋಗ್ಯ ತಪಾಸಣೆಗೆ ಪೊಲೀಸರು ಮುಂದಾಗಿರೋದು. ಬೆಳಗಾವಿ ಡಿಸಿಗೆ ಪತ್ರ ಬರೆದಿದ್ದಾರೆ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ. ಶಾಲಾ ಕಾಲೇಜುಗಳಲ್ಲಿ ಆಂಟಿ ಡ್ರಗ್ ಕಮಿಟಿ ರಚನೆಗೆ ಡಿಸಿ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಪರೀಕ್ಷೆ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಯೋಚನೆಯನ್ನು ಮಾಡ್ತಾ ಇರೋದು. ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳನ್ನು ಒಂದು ವೇಳೆ ಮಾದಕ ವಸ್ತುವಿನ ಚಟ ಇದ್ದರೆ ಪರೀಕ್ಷೆಯ ಸಂದರ್ಭದಲ್ಲಿ ಪತ್ತೆಯಾಗುತ್ತೆ. ಅವರನ್ನು ಆ ನಂತರ ಕೌನ್ಸಿಲಿಂಗ್ ಮಾಡಿ ಆ ಚಟದಿಂದ ಆಚೆ ತರಿಸುವಂಥ ಪ್ರಯತ್ನವನ್ನು ಮಾಡಬಹುದೇನೋ ಅನ್ನೋದು ಪೊಲೀಸರ ಯೋಚನೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೊಳಪಡಿಸೋದಕ್ಕೆ ಪೊಲೀಸರು ಯೋಚಿಸಿರು. ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ. ಒಟ್ಟಾರೆ 200ಕ್ಕಿಂತ ಜಾಸ್ತಿ ನಾವು FIR NDPS ಆ್ಯಕ್ಟ್ನಲ್ಲಿ ದಾಖಲು ಮಾಡಿದ್ದೀವಿ. 2024ನಲ್ಲಿ ಈ FIR ಸಂಖ್ಯೆ ಬರೀ 50 ಇತ್ತು, ಅದು ನಾವು 200 ಮೇಲೆ ಮಾಡಿದ್ದೀವಿ. ಸೀಸ್ ಮಟೀರಿಯಲ್ ಕೂಡ ಅದರದ್ದು ವ್ಯಾಲ್ಯೂಯೇಷನ್ ಇಸ್ ಮೋರ್ ದ್ಯಾನ್ 35 lakhs. ಅದರ ಜೊತೆಗೆ 276 ಜನರಿಗೆ ನಾವು ಅದರಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಈ 200 ಕೇಸಸ್ನಲ್ಲಿ 48 ಕೇಸಸ್ ನಾರ್ಕೋಟಿಕ್ಸ್ ಮಾರಾಟ ಮಾಡುವವರ ಮೇಲೆ ಇದೆ ಮತ್ತು 150 ಆಡ್ ಕೇಸಸ್ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ದೀವಿ ನಾವು. ಯಾಕಂದರೆ ಕನ್ಸ್ಯೂಮರ್ಸಿಂದ ನಮಗೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅದು ಮಾಹಿತಿ ಸಿಗುತ್ತೆ ಮತ್ತು ಅವರಿಗೆ ಕೂಡ ಒಂದು ಭಯ ಉಂಟಾಗ್ತದೆ, ನಾವು ಗಾಂಜಾ ಸೇರಿದರೆ ಪೊಲೀಸ್ ಕೇಸ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.